ಬಕ್ರೀದ್ ಹಾಗೂ ಹನುಮ ಜಯಂತಿಯನ್ನ ಶಾಂತಿ, ಸೌಹಾರ್ದತೆ ಮತ್ತು ಸಂಭ್ರಮದಿಂದ ಆಚರಿಸಬೇಕು. ಆ ಮೂಲಕ ಎಲ್ಲರೂ ಸಾಮರಸ್ಯ ಮೆರೆಯಬೇಕು. ಯಾರಾದರೂ ಶಾಂತಿ, ಕಾನೂನು, ಸುವ್ಯವಸ್ಥೆ ಕದಡುವ ಕೆಲಸ ಮಾಡಿದರೆ ಕಠಿಣ ಕ್ರಮ ತಪ್ಪಿದ್ದಲ್ಲ ಅಂತ ಮೈಸೂರು ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕ್ ನೀತಿ ಪಾಠ ಮಾಡಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಗ್ರಾಮಾಂತರ ಪೊಲೀಸ್ ಕಚೇರಿಯಲ್ಲಿ ನಂಜನಗೂಡು ಉಪವಿಭಾಗ ಮಟ್ಟದ ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು. ಮುಂದೆ ಬರುವ ಬಕ್ರೀದ್ ಮತ್ತು ಹನುಮ ಜಯಂತಿಯನ್ನ ಯಾವುದೇ ಸಾಮರಸ್ಯ ಕದಡದ ರೀತಿಯಲ್ಲಿ ಕೈಗೊಳ್ಳಬೇಕಾದ ಸಿದ್ಧತೆ ಮತ್ತು ಭದ್ರತೆಗಳ ಕುರಿತು ಹಲವು ಗಂಟೆಗಳ ಕಾಲ ಚರ್ಚಿಸಲಾಯಿತು. ಸಭೆಗೆ ಆಗಮಿಸಿದ್ದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರ ಸಲಹೆ, ಸೂಚನೆ ಮತ್ತು ಈ ಹಬ್ಬಗಳ ಆಚರಣೆಗೆ ಸಂಬಂಧಿಸಿದಂತೆ ಯಾವುದೇ ದೂರುಗಳಿದ್ದರೂ ಪೊಲೀಸ್ ಇಲಾಖೆಯ ಗಮನಕ್ಕೆ ತರುವಂತೆ ಸಭೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಕೆಲ ಕಿಡಿಗೇಡಿಗಳು ವೈಯಕ್ತಿಕ ಕಲಹ, ಸಣ್ಣ ಘಟನೆಗಳನ್ನ ದೊಡ್ಡದಾಗಿ ಬಿಂಬಿಸಿ ಸಾಮರಸ್ಯ ಕದಡುವ ಕೆಲಸ ಮಾಡ್ತಾರೆ. ಅಂತವರ ಬಗ್ಗೆ ಆಯಾ ಸಮುದಾಯದವರೇ ಮಾಹಿತಿ ನೀಡಿದರೆ ಹಬ್ಬಗಳನ್ನ ಮತ್ತಷ್ಟು ಶಾಂತಿಯುತವಾಗಿ ಆಚರಿಸಲು ಸಹಕಾರಿಯಾಗುತ್ತದೆ. ಎಲ್ಲ ಸಮುದಾಯದವರು ಒಂದೇ ತಾಯಿ ಮಕ್ಕಳಂತೆ ಶಾಂತಿ, ಸೌಹಾರ್ದದಿಂದ ಹಬ್ಬ ಆಚರಿಸಬೇಕು ಅಂತ ಮೈಸೂರು ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕ್ ಮನವಿ ಮಾಡಿದ್ರು. ಇದಕ್ಕೂ ಮೊದಲು ಡಿವೈಎಸ್ಪಿ ರಘು ಮಾತನಾಡಿ, ನಂಜನಗೂಡು ತಾಲೂಕು ಶಾಂತಿ ಮತ್ತು ಸೌಹಾರ್ದತೆಯ ಕೇಂದ್ರವಾಗಿದೆ. ಇನ್ನು ಕೆಲ ದಿನಗಳಲ್ಲಿ ಬಕ್ರೀದ್ ಮತ್ತು ಹನುಮ ಜಯಂತಿ ಬರಲಿದ್ದು, ಈ ಸಂದರ್ಭ ಸಾಮರಸ್ಯ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು ಶಾಂತಿ ಸಭೆ ಆಯೋಜಿಸಿದ್ದೇವೆ. ಈ ಹಬ್ಬಗಳ ಆಚರಣೆ ಸಂಬಂಧ ಎರಡೂ ಸಮುದಾಯದವರು ತಮ್ಮ ತಮ್ಮ ಸಲಹೆ, ಸೂಚನೆ ಮತ್ತು ಯಾವುದೇ ದೂರುಗಳಿದ್ದರೂ ಹೇಳಿಕೊಳ್ಳಬಹುದು ಅಂತ ತಿಳಿಸಿದ್ರು. ಈ ವೇಳೆ ಮಾತನಾಡಿದ ಮುಸ್ಲಿಂ ಸಮಾಜದ ಕೆಲವು ಮುಖಂಡರುಗಳು, ನಮ್ಮ ತಾಲೂಕಿನಲ್ಲಿ ಸಾಮರಸ್ಯ ಹಾಳು ಮಾಡುವ ಯಾವುದೇ ದೊಡ್ಡ ಮಟ್ಟದ ಘಟನೆಗಳು ಸಂಭವಿಸಿಲ್ಲ. ನಾವು ಅಂತಹ ಘಟನೆಗಳಿಗೆ ಅವಕಾಶ ಕಲ್ಪಿಸಲ್ಲ. ಬಕ್ರೀದ್ ಹಬ್ಬದ ದಿನ ಕೆಲವೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಇದೆ, ಅಪಘಾತ ಜರುಗ್ತಾ ಇವೆ. ಇದನ್ನ ತಡೆಯುವಂತೆ ಕೆಲ ಮುಸ್ಲಿಂ ಮುಖಂಡರು ಮನವಿಯನ್ನ ಮಾಡಿದ್ರು. ಅದೇ ರೀತಿ ಹಿಂದೂ ಸಮುದಾಯದ ಕೆಲವರು ಮಾತನಾಡಿ, ಹೌದು, ಮುಸ್ಲಿಂ ಬಾಂಧವರು ಹೇಳಿದ್ದು ಸರಿ ಇದೆ, ಆದರೆ ಈ ಹಿಂದೆ ಪಾಕಿಸ್ತಾನದ ಪರ ಘೋಷಣೆ ಕೂಗಿ ಕೆಲವೊಂದು ಅಹಿತಕರ ಘಟನೆ ಜರುಗಿತ್ತು. ಅದು ಈ ಬಾರಿ ಪುನರಾವರ್ತನೆ ಆಗದಂತೆ ಎಚ್ಚರಿಕೆ ವಹಿಸುವಂತೆ ಮನವಿಯನ್ನ ಮಾಡಿದ್ರು. ಅಲ್ಲದೆ ಕವಲಂದೆ ಪ್ರದೇಶ ಅತಿ ಸೂಕ್ಷ್ಮ ಪ್ರದೇಶವಾಗಿದ್ದು, ಇಲ್ಲಿ ನಮಗೆ ಸೂಕ್ತ ರಕ್ಷಣೆ ಇಲ್ಲ. ಪೊಲೀಸರ ಮುಂದೆಯೇ ನಮ್ಮ ಮೇಲೆ ದೌರ್ಜನ್ಯ ನಡೆದಿದೆ. ಗೋ ರಕ್ಷಣೆಗೆ ಮುಂದಾದಾಗ ನಮಗೆ ಅವತ್ತು ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಈ ರೀತಿಯ ಘಟನೆ ಜರುಗದಂತೆ ಕವಲಂದೆ ಗ್ರಾಮದಲ್ಲಿ ಹದ್ದಿನ ಕಣ್ಣು ಇಡುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ರು. ಹೀಗೆ ಎರಡೂ ಸಮುದಾಯದವರ ಸಲಹೆ, ಸೂಚನೆ ಮತ್ತು ದೂರುಗಳನ್ನು ಆಲಿಸಿದ ಡಿವೈಎಸ್ಪಿ ರಘು, ಹಳೆಯ ಘಟನೆ ಮತ್ತು ಸಣ್ಣ ಪುಟ್ಟ ವಿಚಾರಗಳನ್ನ ಮರೆತು ಎಲ್ಲರೂ ಸಹೋದರತ್ವ ಬೆಳೆಸಿಕೊಂಡು ತಮ್ಮ ತಮ್ಮ ಹಬ್ಬಗಳನ್ನ ಆಚರಿಸಬೇಕು. ಬೈಕ್ ವೀಲಿಂಗ್ ಮಾಡೋದು, ಪಾಕ್ ಪರ ಘೋಷಣೆ ಕೂಗೋದು, ಇಂತಹ ಘಟನೆ ಜರುಗದಂತೆ ಆಯಾ ಸಮುದಾಯದ ನಾಯಕರುಗಳೇ ಅವರವರ ಸಮಾಜಕ್ಕೆ ತಿಳಿ ಹೇಳಬೇಕು. ತಾಲೂಕಿನಲ್ಲಿ ಹಬ್ಬಗಳ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ಜರುಗಿದ್ರೂ ಪೊಲೀಸ್ ಇಲಾಖೆ ಕೈಕಟ್ಟಿ ಕೂರಲ್ಲ. ಏನೇ ಸಮಸ್ಯೆ ಇದ್ದರೂ ಈ ಸಭೆಯಲ್ಲೇ ಬಗೆಹರಿಸಿಕೊಳ್ಳುವಂತೆ ಹೇಳಿ ಶಾಂತಿ ಮತ್ತು ಸೌಹಾರ್ದತೆ ಮೂಲಕ ದೇಶದ ಐಕ್ಯತೆ ಕಾಪಾಡುವಂತೆ ಎರಡೂ ಸಮುದಾಯಕ್ಕೆ ಮನವಿ ಮಾಡಿದ್ರು. ಇದೇ ರೀತಿಯಾದಂತಹ ಹಬ್ಬ ಆಚರಣೆ ಮಾಡಿ ಮಸೀದಿಗೆ ಹೋಗುವಾಗ ಒಂದು ಸಣ್ಣ ಮೆರವಣಿಗೆ ತರ ಹೋಗುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಛೋಟಾ ಪಾಕಿಸ್ತಾನ ಅಂತ ಹೇಳಿ ಅದನ್ನ ಘೋಷಣೆಯನ್ನ ಕೂಗಿದ್ರು. ಇದು ಛೋಟಾ ಪಾಕಿಸ್ತಾನ ಅಂತ ಹೇಳಿ ಒಂದು ಘೋಷಣೆಯನ್ನ ಕೂಗಿದ್ರು. ಅವ್ರ ಮೇಲೆ ಕೇಸ್ ಆಗಿದೆ. ಕೇಸ್ ದಾಖಲಾಗಿ ವಿಡಿಯೋ ನರೇಷನ್, ವಿಡಿಯೋ ಮಾಡ್ತಾ ಮಾಡ್ತಾ ಇದೊಂದು ಛೋಟಾ ಪಾಕಿಸ್ತಾನ ಇದ್ದಂಗಿದೆ ಅಂತ ಹೇಳಿ ಮಾತಾಡಿದ್ರು. ಈ ರೀತಿಯಾದಂತಹ ವಿಚಾರಗಳು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ಆ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಬೇಡ ಅಂತ ಹೇಳಿ ನಿಮ್ಮ ಯಾರು ಸ್ವಲ್ಪ ಮನಸ್ಥಿತಿ ಆ ರೀತಿಯಾದಂತಹ ಮನಸ್ಥಿತಿ ಇರುತ್ತೆ ಅವರಿಗೆ ನೀವು ರಿಕ್ವೆಸ್ಟ್ ಮಾಡಿ ಹೇಳಬೇಕು. ಅಥವಾ ಕಿಡಿಗೇಡಿಗಳು ಹೇಳ್ಬೋದು. ಅವರು ಅಂತ ಕಿಡಿಗೇಡಿಗಳಿಗೆ ನೋಡಿ ಎಲ್ಲರಿಗೂ ಅವಕಾಶ ಕೊಡಬೇಡಿ ಅಂತ ಹೇಳಿ ನೀವು ಮನವಿಯನ್ನ ಮಾಡಬೇಕು. ಮಸೀದಿ ಕಡೆಯಿಂದ ಪ್ರೇಯರ್ ಆದ್ಮೇಲೆ ನೀವೆಲ್ಲ ಏನ್ ಹೇಳ್ತೀರಿ ಹಬ್ಬದ ಆಚರಣೆ ವೇಳೆಯಲ್ಲಿ ಶಾಂತಿ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಬಾರ್ದು. ಮತ್ತೆ ಅದನ್ನು ತಗೊಂಡೋಗಿ ವಿಡಿಯೋ ಹಾಕೋದು, ಅಪ್ಲೋಡ್ ಮಾಡೋದು, ಅದಕ್ಕೆ ಯಾರು ಬೇರೆಯವರು ಅಬ್ಜೆಕ್ಷನ್ ಆಗ್ತದೆ. ಇನ್ನು ಸಭೆಗೆ ಸ್ವಲ್ಪ ತಡವಾಗಿ ಬಂದ ಮೈಸೂರು ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕ್ ಸಹ ಎರಡೂ ಸಮುದಾಯಕ್ಕೆ ಇದೇ ಕರೆಯನ್ನ ಕೊಟ್ಟರು. ಈ ದೇಶ ಸೌಹಾರ್ದತೆಯ ದೇಶ. ಇಲ್ಲಿ ಶಾಂತಿ ಮತ್ತು ಸಾಮರಸ್ಯ ಕಾಪಾಡಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಬಕ್ರೀದ್ ಹಬ್ಬ ಹಾಗೂ ಹನುಮ ಜಯಂತಿ ಹಬ್ಬಗಳ ಹಿನ್ನೆಲೆ ಅರ್ಥ ಮಾಡಿಕೊಂಡು ಎರಡೂ ಹಬ್ಬ ಶಾಂತಿ ಕಾಪಾಡಿಕೊಂಡು ಸಂಭ್ರಮ ಸಡಗರದಿಂದ ಆಚರಿಸುವಂತೆ ಸಲಹೆಯನ್ನ ಮಾಡಿದ್ರು. ಅಲ್ಲದೆ ಪುರಾಣದ ಕೆಲ ಕಥೆಗಳನ್ನ ಹೇಳಿ ಹಬ್ಬಗಳ ಉದ್ದೇಶ ಮತ್ತು ಹಿನ್ನೆಲೆಯ ಬಗ್ಗೆ ನೀತಿ ಪಾಠ ಮಾಡಿದ್ರು. ನಾವು ಈ ಸಭೆಯ ಮೂಲಕ ಎರಡೂ ಸಮುದಾಯಕ್ಕೆ ಶಾಂತಿ ಮತ್ತು ಸೌಹಾರ್ದತೆಯ ಪಾಠ ಮಾಡಿದ್ದೇವೆ. ಹಾಗಂತ ಇದನ್ನ ಲಘುವಾಗಿ ಪರಿಗಣಿಸಿ ಯಾವುದಾದರೂ ಅಹಿತಕರ ಘಟನೆಗೆ ಪ್ರಚೋದನೆ ಮತ್ತು ಕಾರಣಕರ್ತರಾದರೆ ಪೊಲೀಸ್ ಇಲಾಖೆ ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಎರಡು ಒಂದೇ
ಸಮರ್ಪಣೆ ಮಾಡ್ತಕ್ಕಂಥ ಒಂದು ದೇವರ ಮೇಲೆ ಇರ್ತಕ್ಕಂಥ ಅತೀವವಾದ ನಂಬಿಕೆ ಹಾಗೂ ಬಲಿದಾನ ಇದರ ಒಂದು ನೆನಪಿನಲ್ಲಿ ಮಾಡತಕ್ಕಂಥ ಹಬ್ಬ ಇದಾಗಿದೆ. ದೇವರ ಆಜ್ಞೆ ಮೇಲೆ ಸ್ವಂತ ನನ್ನ ಮಗನಿಗೆ ಬಲಿಕೊಡ್ತಕ್ಕಂಥ ಒಂದು ಸಂಖ್ಯೆ ಅಂದರೆ ದೇವರಲ್ಲಿ ಎಲ್ಲ ನಂಬಿಕೆ ಇರಬೇಕು. ಯಾಕೆ ಹಬ್ಬ ಮಾಡ್ತೀವಿ? ಈ ಹಬ್ಬ ನಮ್ಮಲ್ಲೂ ಕೇಳಿದ್ವಿ. ಭಕ್ತ ಸಿರಿಯಾಳ ಅಂತಕ್ಕಂಥ ಒಂದು ಕಥೆ ಕೇಳಿ, ಭಕ್ತ ಸಿರಿಯಾಳ ಮೇಲೆ ಶಿವ ದೇಶದ ನನಗೆ ಮಗು ಇದೇ ಬೇಕು, ಸಿರಿಯಾಳ ಮಗನ ಕಳೆದು ಮಗನ ಮಗನ ಒಂದು ಅಡಿಗೆ ಮಾಡಿ ಶಿವನಿಗೆ ಬಡಿಸ್ತಾರೆ. ಅಂದರೆ ಶಿವನಲ್ಲಿ ಬಂದ ಭಕ್ತಿ, ನಾನು ಶಿವನಿಗೆ ಏನಾದರೂ ಕೊಟ್ಟು ಸಂತೃಪ್ತಿ ಮಾಡಬೇಕು ಅಂತಕ್ಕಂಥ ಭಾವನೆ. ಶಿವ ಸಂತೃಪ್ತಿಯಾಗಿದ್ದು ಆಶೀರ್ವಾದ ಮಾಡಿದ ತಕ್ಷಣ ಮಗು ಎದುರು ಸೇಮ್ ಮಗು ಎದುರು ಅದರ ನೆನಪಾಗಿ ಕುರಿಯನ್ನ ದಯಪಾಲಿಸ್ತಾನೆ. ನೀನು ನಿನ್ನ ಭಕ್ತಿ ಮೆಚ್ಚಿದ್ದೇನೆ, ನೀನು ಯಾವಾಗ ಬಲಿ ಕೊಡಬೇಕು ಅದನ್ನ ಒಂದೊಂದು ರೀತಿಯಲ್ಲಿ ಒಂದೊಂದು ಆಚರಣೆ ಮಾಡಿದೆ. ಅದು ಅವರವರ ನಂಬಿಕೆ ಆಚರಣೆ. ಭಾರತ ಎಲ್ಲ ರೀತಿ ವೈವಿಧ್ಯಮಯ ಇರ್ತಕ್ಕಂಥ ಈ ಭಾರತದಲ್ಲಿ ಎಲ್ಲರೂ ಕೂಡ ಅವರವರ ಆಚರಣೆಗೆ ಗೌರವ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ. ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳಾದ ಮನೋಜ್ ಕುಮಾರ್, ಧನಂಜಯ್, ರವೀಂದ್ರ, ಸುನಿಲ್ ಕುಮಾರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಹಿಂದೂ ಮುಸ್ಲಿಂ ಸಮಾಜದ ಇತರೆ ಮುಖಂಡರು ಭಾಗವಹಿಸಿದ್ದರು.